ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಉಪಚುನಾವಣೆ 2026 ಇದೆ, ಅದಕ್ಕಾಗಿ ನಾಮಪತ್ರಿಕಾ ಸಲ್ಲಿಸಿದಾರ ಸೈಯದ್ ಇಂತಿಯಾಜ್ನವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ತೆ ಸರ್. ಸರ್ ನಮ್ಮ ಕುರಾಪರಿಚಯ ಇದೆ ಸರ್. ನನ್ನ ಕುರಾಪರಿಚಯ ಏನಂತ ಹೇಳಿದ್ರೆ, ನಾನು ಒಂದು ಕೂಲಿ ಕಾರ್ಮಿಕರ ಮಾಡ್ಕೊಂಬಂದಿರೋದು. ನಾನು ಸಾಮಾನ್ಯ ಮನುಷ್ಯ, ನಾನು ಬಡ ಕುಟುಂಬದಿಂದ ಬಂದಿದ್ದೀನಿ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನನಗೆ ಜನ ಬೆಂಬಲ ಇರೋದ್ರಿಂದ ಎಲ್ಲರೂ ಸೇರಿ ನೀವು ಒಂದು ನಾಮಪತ್ರ ಸಲ್ಲಿಸಿ ನೀವು ಒಂದು ಫೀಲ್ಡಿಗೆ ಇಳಿಲಿ ಅಂತ ಹೇಳಿ ನನಗೆ ಜನ ಒತ್ತಡದಿಂದ ನಾನು ನಾಮಿನೇಷನ್ ಕೊಟ್ಟಿದ್ದೀನಿ. ಈಗ ನಂದು ಪಕ್ಷ ಯಾವುದಂತ ಹೇಳಿದ್ರೆ ಜನಹಿತ ಪಕ್ಷ ಅಂತ ಹೇಳಿ ನನಗೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ಸರ್ ಉಪಚುನಾವಣೆ ಇದೆ, ಸರ್ ಪತ್ರಿಕಾ ನೀವು ಸಲ್ಲಿಸಿದ್ದೀರ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನೀವು ಬಂದಿರ. ಇಂಡಿಪೆಂಡೆಂಟ್ ಅಲ್ಲ ಸರ್, ನಾನು ಪಾರ್ಟಿಯಿಂದ ಟಿಕೆಟ್ ತಂದಿರೋ. ಜನಹಿತ ಪಾರ್ಟಿ ನಮ್ಮದು. ಜನಹಿತ ಪಾರ್ಟಿಯಿಂದ ನಾನು ಟಿಕೆಟ್ ತೊಗೊಂಬಂದಿದ್ದೀನಿ. ಸರ್ 2 ವರ್ಷ ಇದೆ ಪಾರ್ಟಿಯಿಂದ ನೀವು ನಾಮಪತ್ರಗಳನ್ನು ಸಲ್ಲಿಸಿದ್ರ, ಉದ್ದೇಶ ಏನು ಸರ್? ಉದ್ದೇಶ ಏನಂತ ಹೇಳಿದ್ರೆ, ಇಲ್ಲಿ ಏನು MLA ಯಾರೇ ಗೆದ್ದಿದ ಮೇಲೆ ಮತ್ತೆ ಯಾರೂ ಬರೋದಿಲ್ಲ. ಇಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ಏನೂ ಬಂದು ನೋಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಒಂದು MLA ಆಗಿಬಿಟ್ಟು ನಾನು ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಇಲ್ಲಿ ಏನು ತೊಂದರೆ ಇದೆ ಅಂತ ಹೇಳಿ ನಾನು ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ತೊಂದರೆಗಳು ಏನಿದೆ ಅಂತ ಹೇಳಿ ಅಲ್ಲಿ ತೋರಿಸ್ಬೇಕಂತ ನನ್ನೊಂದು ಆಸೆ ಇದೆ. ಅದಕ್ಕೋಸ್ಕರ ನಾನು ನಾಮಪತ್ರ ಸಲ್ಲಿಕೆ ಮಾಡಿದ್ದೀನಿ. ಸರ್ ಭಾಳಷ್ಟು ಕೆಲಸ ಆಗಿದಾವಲ್ಲ ಸರ್? ಕೆಲಸ ಏನಾಗಿಲ್ಲ ಸರ್, ಆಗಿದೆ. ಏನಾಗಿಲ್ಲ ಸರ್, ಕೆಲಸ ಏನಾಗಿಲ್ಲ ಹೇಳ್ರಿ. ಏನೇನು ಕೆಲಸ ಆಗಿಲ್ಲ, ಯಾಕಂದರೆ ಭಾಳ ಕೆಲಸ ಇದಾವೆ. ಇಲ್ಲಿ ಮಂಡಕ್ಕಿ ಬಟ್ಟಿ ಶಿಫ್ಟ್ ಮಾಡಬೇಕಿತ್ತು, ಶಿಫ್ಟ್ ಮಾಡಿಲ್ಲ. ಹೆಗಡೆ ನಗರದಲ್ಲಿ ಮನೆಗಳು ತೆಗೆದಿದ್ದಾರೆ, ಮನೆ ಅವ್ರಿಗೆ ಕೊಟ್ಟಿಲ್ಲ, ಬರೀ ಸೈಟ್ ಅಷ್ಟೇ ಕೊಟ್ಟಿದ್ದಾರೆ. ಅದೇನೋ ಕಟ್ತೀನಿ ಅಂತ ತೊಗೊಂಡೋಗಿ ಪೂರ್ತಿ ಹೆಚ್ಚು ಕಮ್ಮಿ ಒಂದು 400ರಿಂದ 450 ಕುಟುಂಬಗಳು ದಿಕ್ಕಾಪಾಲ ಮಾಡಿಬಿಟ್ರು. ಈಗ ಅವರಿಗೋಸ್ಕರ ಯಾರು ಐತಲ್ಲ ಶಾಮನೂರು ಶಿವಶಂಕರಪ್ಪ ಮಾಡ್ತಾರೆ ಅಂತ ಹೇಳಿ ಸುಮ್ಮನೆ ಹೇಳ್ಬಿಟ್ಟು ಅವ್ರಿಗೆ ಆಸೆ ತೋರಿಸ್ಬಿಟ್ಟು ಅವ್ರಿಗೆ ಎಲ್ಲರಿಗೆ ಐತಲ್ಲ ಅಲ್ಲಿ ಹೋಗಿ ಅವರು ಸಂಸಾರ ಮಾಡ್ತಾ ಇರೋದು ನೋಡಿದರೆ ನಮಗೆ ಒಂಥರ ಕಣ್ಣಾಗ ನೀರು ಬರುತ್ತೆ ಸರ್. ಈ ಉದ್ದೇಶಕ್ಕೆ ನೀವು ನಾಮಪತ್ರ? ಹೌದು, ಅದಕ್ಕೋಸ್ಕರ ನಾವು ನಾಮಿನೇಷನ್ ಕೊಟ್ಟೆ. ಅವರೆಲ್ಲ ಕರೆಕ್ಟಾಗಿ ಕೆಲಸ ಮಾಡಿದರೆ ಎಷ್ಟೊಂದು ಜನ ಯಾಕೆ ನಾಮಿನೇಷನ್ ಮಾಡ್ತಿದ್ರು? ಮುಂದೆ ಏನು ನೀವು ತೀರ್ಮಾನ ತಗೊಂಡಿರಿ ಸರ್? ಏನಿಲ್ಲ ಸರ್, ನಾನು ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದೀನಿ. ಒಳ್ಳೆ ರೆಸ್ಪಾನ್ಸ್ ಇದೆ. ಈಗ ಜನ ಎಲ್ಲ ನನಗೆ ಬೆಂಬಲ ಇದೆ, ಜನದ ಬೆಂಬಲನೂ ಇದೆ, ನನಗೆ ದೇವರ ಆಶೀರ್ವಾದನೂ ಇದೆ. ಈಗ ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ಜನ ಆಯ್ತಲ್ಲ ಯಾವುದೇ ಕಾರಣಕ್ಕೂ ಹಿಂದಿ ಜರಿಬೇಡ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಸ್ಪರ್ಧೆ ಮಾಡ್ತೀನಿ ಸರ್. ನಿಮ್ಮ ಮುಂದೆ ಕಾಂಗ್ರೆಸ್ ಪಾರ್ಟಿ ಅವರ ಶ್ರೀಮಂತರು, ನೀವು ನೋಡಿ ತರಕಾರಿ ಮೇಸ್ತ್ರಿ, ನಿಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ, ಇದು ಭಾಳ ನಮೂನಿ ಊರು ಇದಾವೆ, ಎಲ್ಲ ಕಡೆ ನೀವು ಅಡ್ಡಾಡೋಕ್ಕಾಗಲ್ಲ, ಅಷ್ಟು ದೊಡ್ಡದಿದೆ, ಹೆಂಗೆ ಮ್ಯಾನೇಜ್ ಮಾಡ್ತೀವಿ ಸರ್? ಸರ್ ಒಂದು ಮಾತು ಹೇಳ್ತೀನಿ ಅಂದರೆ, ಹಣೆ ಬರ ನನ್ನ ಚೆನ್ನಾಗಿತ್ತಪ್ಪ ಅಂತ ಹೇಳಿದ್ರೆ ಯಾವ ದುಡ್ಡಿನ ಬಲನೂ ನಡೆಯಲ್ಲ, ಯಾವ ಪಾರ್ಟಿ ಬಲನೂ ನಡೆಯಲ್ಲ. ನಾಳೆ ಅಲ್ಲ ನಾನೇ MLA ಆಗ್ಬೋದು. ರೈಟ್, ನಮ್ಮ ಅದೃಷ್ಟ ಅದು. ಅವರು ಅಷ್ಟೊಂದು ದುಡ್ಡಿದ್ದಾರೆ, ನಾಳೆ ಅವ್ರು ಸೋತ್ರೆ ಹೇಳಕ್ಕೆ ಬರಲ್ಲ ಸರ್. ಹಣೆ ಬರ ಸರ್, ಯಾರೇನು ಹಣೆ ಬರದಲ್ಲಿ ಯಾರು ಬರ್ಕೊಂಬರೋದಿಲ್ಲ. ನಾನೇ ಗೆಲ್ತೀನಿ, ನಾನೇ ಸೋಲ್ತೀನಿ ಅಂತ ಯಾರು ದೇವ್ರ ಇಚ್ಛೆದಿಂದ ಐತಲ್ಲ, ಗೆದ್ದರೆ ನಾನೇ ಗೆಲ್ತೀನಿ. ನನಗೆ ಪೂರ್ತಿ ಭರವಸೆ ಇದೆ, ಗೆದ್ದೇ ಗೆಲ್ತೀನಿ ಅಂತ ನನಗೆ ಪೂರ್ತಿ ಭರವಸೆ ಇದೆ ಸರ್. ನಿಮ್ಮ ಪಕ್ಷದಿಂದ ನಿಮಗೆ ಬೆಂಬಲ ಹೆಂಗಿದೆ ಸರ್? ಚೆನ್ನಾಗಿದೆ ಸರ್. ನಮ್ಮ ಪಕ್ಷದಿಂದ, ನಮ್ಮ ಪಕ್ಷ ಏನಂತ ಹೇಳಿದ್ರೆ ಜನಹಿತ ಪಕ್ಷ ಕೂಲಿ ಕಾರ್ಮಿಕರ ಪಕ್ಷ. ಬಡತನದಿಂದ ನಮ್ಮ ಪಕ್ಷ ಬಂದಿರೋದು. ಈಗೆಲ್ಲ ನಮ್ಮ ಪಕ್ಷದಲ್ಲಿ ಯಾರು ಏನು ದೊಡ್ಡ ಕೋಟ್ಯಾಂತರ ರೂಪಾಯಿ ಇರೋ ಜನಗಳು ಯಾರಿಲ್ಲ, ಎಲ್ಲ ಕೂಲಿ ಕಾರ್ಮಿಕರೇ ಇರೋದು ನಮ್ಮ ಪಕ್ಷದಲ್ಲಿ. ಈಗ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ದಾವಣಗೆರೆ ಜಿಲ್ಲೆಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರ ಬಂದ್ಬಿಟ್ಟು HS ದೊಡ್ಡೇಶ್ ಅಂತ ಹೇಳಿ, ಈಗ ಅವರು ಐತಲ್ಲ ಈ ಪಕ್ಷ ನಡೆಸ್ಕೊಂಡು ಬೆಂಬಲ ಮಾಡ್ಕೊಂಡು ಅವ್ರು ಏನಾರ ಮಾಡ್ಕೊಂಡೈತಲ್ಲ ಒಟ್ಟು ಮುಂದುವರಿಸ್ತಾ ಇದ್ದಾರೆ. ಈಗ ಮೊದಲನೇ ಸತಿ ನನಗೆ ದಾವಣಗೆರೆ ದಕ್ಷಿಣಕ್ಕೆ ಅವರು ಟಿಕೆಟ್ ಕೊಟ್ಟಿದ್ದಾರೆ. ನಮ್ಮ ಜಿಲ್ಲಾ ಅಧ್ಯಕ್ಷರು ಬೇಸಿಕ್ ಮೇಲೆ ಅವರು ನನಗೆ ಟಿಕೆಟ್ ಕೊಟ್ಟಿದ್ದಾರೆ. ಬಡವ್ರ ಪಕ್ಷ, ಜನಹಿತ ಪಕ್ಷ, ಜನಗೋಸ್ಕರ ಪಕ್ಷ, ಜನರಿಗೆ ಸೇವೆ ಮಾಡೋ ಪಕ್ಷ ಇದೆ ಸರ್. ಅದಂತೂ ಜನರಿಗೆ ಸೇವೆ ಮಾಡೋ ಪಕ್ಷ ಇದೆ ಸರ್. ಯಾಕಂತ ಹೇಳಿದ್ರೆ ಇಲ್ಲಿ ಯಾರೇ ಬಂದ್ರೂ ಇಲ್ಲಿ ಒಳ್ಳೆ ಲೀಡ್ರ್ ಆಗ್ತಾರೆ ಸರ್ ನಮ್ಮ ಪಕ್ಷದಲ್ಲಿ. ಜನಕ್ಕೋಸ್ಕರ ಈ ಕಾಂಗ್ರೆಸ್ ಪಕ್ಷ ತಗ ಇಲ್ಲ, ಮುಖ ನೋಡಿ ಟಿಕೆಟ್ ಕೊಡೋದಂತ. ಯಾರ ಹತ್ರ ದುಡ್ಡಿದೆ ಇವನಿಗೆ ಟಿಕೆಟ್ ಕೊಟ್ಟರೆ ಇನ್ನು ಗೆಲ್ತಾನೇನೋ ಅಂತೇನಿಲ್ಲ.
ಮುಂದಿನ ದಿನದಲ್ಲಿ ಸರ್ ಈಗ ನೆಕ್ಸ್ಟ್ ಕಾರ್ಪೊರೇಷನ್ ಎಲೆಕ್ಷನ್ ಆದ್ರೂ 43 ವಾರ್ಡಲ್ಲೂ ಈ ಪಕ್ಷದಿಂದ ನಾವು ಅಭ್ಯರ್ಥಿ ಇಳಿಸ್ತೀವಿ ಸರ್. ಬರ್ತೀವಿ ಇಳಿಸ್ತೀವಿ ಸರ್. ಸರ್ ಭಾಳಷ್ಟು ಜನ ಏನು ಮಾಡ್ತಾರೆ ಎಲೆಕ್ಷನ್ ಟೈಮ್ನಾಗೆ ಅವ್ರ ಪಾರ್ಟಿಯಲ್ಲಿ ಹೋಗಿ ಜಾಯ್ನ್ ಆಗಿ ಸಿಲಿಂಡರ್ ಆಗಿಬಿಡ್ತಾರೆ. ಆ ನಮೂನಿ ನಿಮ್ಮ ಪಾರ್ಟಿಯಿಂದ ಏನಾದ್ರು ಮನಸ್ಸಿನಾಗ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ನಾನು ಜಾಯಿನ್ ಆಗೋದು ಇಲ್ಲ, ನಾನು ಕಾಂಪ್ರಮೈಸ್ ಆಗೋದು ಇಲ್ಲ, ನಾನು ಸ್ಪರ್ಧೆ ಮಾಡ್ತೀನಿ. ಸರ್ ನಿಮ್ಮ ಕೊಡುಗೆ ಈ ಗೆದ್ದಿದ ಮೇಲೆ ಈ ದಕ್ಷಿಣ ಒಳಗೆ ನಿಮ್ಮ ಕೊಡುಗೆ ಏನಿದೆ ಹೇಳಿ ಸರ್. ಕೊಡುಗೆ ಏನಿಲ್ಲ ಸರ್, ನಾನು ಗೆದ್ದಿದ್ರೆ ಪ್ರತಿ ವಾರ್ಡಿಗೂ ನಾನು ತಿರುಗಿಬಿಟ್ಟೆ ನಾನು ಕೆಲಸ ಮಾಡ್ತೀನಿ. ಯಾವ ವಾರ್ಡಲ್ಲಿ ಏನೇನು ಪ್ರಾಬ್ಲಮ್ ಇದೆ, ನಮ್ಮ ದಾವಣಗೆರೆ ದಕ್ಷಿಣದಲ್ಲಿ ಯಾವ ವಾರ್ಡಲ್ಲಿ ಏನೇನು ಪ್ರಾಬ್ಲಮ್ ಇದೆ 100% ನಾನು ಸಾಲ್ವ್ ಮಾಡ್ತೀನಿ ಗೆದ್ದರೆ. ಏನಾದರೂ ಒಂದು ಮನಸ್ಸಿನಾಗ ಇಟ್ಕೋಬೇಕಲ್ಲ ಸರ್, ಕಾಲೇಜ್ ಆಗಲಿ. ಮಾಡ್ತೀನಿ ಸರ್, ಖಂಡಿತ. ಕಾಲೇಜು ಇಲ್ಲಿ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ ಕಾಲೇಜ್ ಬೇಕು, ಒಂದು ಒಳ್ಳೆ ಹಾಸ್ಪಿಟ್ಲು ಬೇಕು. ಹಾಸ್ಪಿಟ್ಲು ನೆಟ್ಟಿಗೆ ಯಾವೂ ಇಲ್ಲ, ಕಾಲೇಜು ಯಾವೂ ಚೆನ್ನಾಗಿಲ್ಲ. ಯಾಕಂತೇಳಿದ್ರೆ ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಉತ್ತರಕ್ಕೆ ಹೋಗಬೇಕು. ಫೀಸ್ಗಳು ಸಿಕ್ಕಾಬಿಟ್ಟೆ ಫೀಸು. ಇಲ್ಲಿ ಇರೋದು ಪೂರ್ತಿ ಬಡ ಕುಟುಂಬರೇ ಇರೋದು, ಯಾರು ಇಲ್ಲಿ ಶ್ರೀಮಂತರು ಯಾರು ಇಲ್ಲ ಸರ್. ದಿನ ಕೂಲಿ ಕೆಲಸ ಮಾಡೋರೇ ಇರೋದಿಲ್ಲಿ. ಯಾಕಂದರೆ ದಿನಕ್ಕೆ ಅವ್ರು 600-700 ರೂಪಾಯಿ ದುಡ್ಕೊಂಡು ಹೋದರೆ ಅವ್ರ ಜೀವನ ನಡೆಯೋದು. ಅದರಲ್ಲೂ ಐತಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಾಯಿದ್ದಾರೆ ಇಲ್ಲಿ. ನಮ್ಮ ಏನು ಕೂಲಿ ಕಾರ್ಮಿಕರು ಏನಿದಾರಲ್ಲ ಒಳ್ಳೆ ಎಜುಕೇಷನ್ ಕೊಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ದಾವಣಗೆರೆ ದಕ್ಷಿಣದಿಂದ ಒಳ್ಳೆ ಲಾಯರ್ಗಳು, ಒಳ್ಳೆ ಆಫೀಸರ್ಸು, ಒಳ್ಳೆ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ, ಡಾಕ್ಟ್ರ್ ಆಗಲಿ, ಒಳ್ಳೆ ಒಂದು ನಮಗೆ ಒಂದು ಮುಂದಿನ ದಿನಗಳಲ್ಲಿ ಒಂದು ಮೆಸೇಜ್ ಹೋಗಬೇಕು, ಇಲ್ಲಿ ಆಗಬೇಕು, ಇಲ್ಲಿ ಆಗಬೇಕು. ನಮ್ದು ಅದೇ ಇರೋದು. ಯಾಕಂತ ಹೇಳಿದ್ರೆ ಈಗ ಅವ್ರು ಯಾವಾಗೋ ಬಂದರು, 5 ವರ್ಷಕ್ಕೊಂದ್ಸತಿ ಬಂದರು, ಎಲೆಕ್ಷನ್ ಮಾಡ್ಕೊಂಡ್ರು ಹೋದ್ರು, ಅರ್ಥನೇ ಇಲ್ಲ ಸರ್. ಈಗ ಅವ್ರು ಕರೆಕ್ಟಾಗಿ ಕೆಲಸ ಮಾಡಿದರೆ ನಾವು ಈ ನಿರ್ಧಾರ ನಾವು ಯಾಕೆ ತಗೊಂಡಿದ್ವಿ? ಈಗ ಪ್ರತಿ ಸರಿಗೂ ಅವರಿಗೆ ಟಿಕೆಟ್ ಅಂತ ಹೇಳಿದ್ರೆ ಏನು ಅರ್ಥ ಅದ್ರಾಗೆ? ಅಮ್ಮ ನೋಡಿದ್ರೆ MP, ಅಪ್ಪ ನೋಡಿದ್ರೆ ಮಿನಿಸ್ಟ್ರು. ಈಗ ಮಗನಿಗೂ ಐತಲ್ಲ ಟಿಕೆಟ್ ಅಂತ ಹೇಳಿದ್ರೆ ಇವ್ರೇನು ದಾವಣಗೆರೆ ದಕ್ಷಿಣ ಏನು ದತ್ತು ತಗೊಂಡಿದ್ದಾರಾ? ಅಲ್ಲ ಸರ್, ಹೈಕಮಾಂಡ್ ತೀರ್ಮಾನ ಮಾಡಿ. ಹೈಕಮಾಂಡ್ ತೀರ್ಮಾನ ಅಂತ ಹೇಳಿದ್ರೆ ಈಗ ಅಲ್ಪಸಂಖ್ಯಾತರು ವೋಟ್ ಇದ್ರೇನೆ ಹೈಕಮಾಂಡು. ಈಗ ಮುಂದಿನ ದಿನಗಳಲ್ಲಿ 2028ರಲ್ಲಿ ತಕ್ಕ ಪಾಠ ಕಲಿಸ್ತಾರೆ ಕಾಂಗ್ರೆಸ್ನವರಿಗೆ. ಇದು ನಮ್ಮ ಚಾಲೆಂಜ್. ಇದು ನಮಗೆ 100% ಗೊತ್ತಿದೆ. ಮುಂದೆ ಕಾಂಗ್ರೆಸ್ಸಿಗೆ ಒಂದು ತಕ್ಕ ಪಾಠ ಕಲಿಸ್ತಾರೆ ಸರ್. ಇನ್ನೊಂದು ಏನಪ್ಪ ಅಂದರೆ ಲಾಸ್ಟ್ ಟೈಮ್ನಾಗ ಏನು ಮಾಡ್ತಾರೆ ಅಂದರೆ ನಿಮಗೆ ಭಾಳ ಒತ್ತಾಯ ಮಾಡ್ತಾರೆ, ಸೀಟ್ ತಕ್ಕೊಡ್ರಿ ಅಂತ ಹೇಳಿ. ನೀವು ತಕ್ಕಂತೀರ ಹೇಳಿ ಇನ್ನೊಂದು ಸತಿ ನಾನು ಪ್ರಶ್ನೆ ಮಾಡಾಕತ್ತೀನಿ, ನನಗೆ ಇದು ಉತ್ತರ ಕೊಡಿ. ಇಲ್ಲ ಸರ್, ಯಾವುದೇ ಕಾರಣಕ್ಕೂ ಐತಲ್ಲ ನಾನು ವಾಪಸ್ ತಗೊಳೋದು ನನಗೆ ಏನೂ ಇದೇ ಇಲ್ಲ. ಯಾರೇ ಒತ್ತಡವನ್ನು ಮಾಡಿದ್ರು ಐತಲ್ಲ ಯಾವುದೇ ಕಾರಣಕ್ಕೂ ನಾನು ವಾಪಸ್ ತಗೊಳೋದಿಲ್ಲ. ಯಾಕಂತ ಹೇಳಿದ್ರೆ ಈಗ ನನ್ನ ಪಕ್ಷ ನನಗೊಂದು ಟಿಕೆಟ್ ಕೊಟ್ಟಿದೆ. ಜನಹಿತ ಪಕ್ಷ, ಜನಗೋಸ್ಕರ ಪಕ್ಷ, ಅವ್ರ ಜನತೆಗೋಸ್ಕರ ಪಕ್ಷ. ಇನ್ನೊಂದು ಏನಂತ ಹೇಳಿದ್ರೆ ನನಗೂ ಎಲ್ಲರದು ಬೆಂಬಲ ಇದೆ ಸರ್. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರದು ನನಗೆ ಬೆಂಬಲ ಇದೆ. ಅವ್ರ ಆಶೀರ್ವಾದ ಸಾಕು ನನಗೆ. ಅವ್ರ ಆಶೀರ್ವಾದ ನನಗೆ ಮಾಡೇ ಮಾಡ್ತಾರಂತ ನನಗೆ ನಂಬಿಕೆ ಇದೆ. ನನ್ನ ಮನೆ ದೇವರು ನಾನು ನಂಬಿದ್ದೀನಿ. ನನ್ನ ಮನೆ ದೇವರು ನನಗೆ ಎತ್ತಲ್ಲ ಕೈ ಬಿಡಲ್ಲ ಅಂತ ನನಗೆ ಚೆನ್ನಾಗಿ ನನಗೆ ಗೊತ್ತಿದೆ. ನಾನು ಗೆಲ್ತೀನಿ ಸರ್. ಕೊನೆಯಾಗಿ ನಮ್ಮ ದಾವಣಗೆರೆ ವ್ಯೂವರ್ಸಿಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತೀವಿ ಹೇಳಿ. A1 ನ್ಯೂಸ್ ದಾವಣಗೆರೆ ವ್ಯೂವರ್ಸ್, ದಾವಣಗೆರೆ ದಕ್ಷಿಣ ಜನತೆಗೆ ನಾನೇನು ಕೇಳ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ನೀವು ಎಲ್ಲ ಆಶೀರ್ವಾದ ಮಾಡಿ ನನಗೆ ವಿಧಾನಸೌಧಕ್ಕೆ ಕಳಿಸ್ಬೇಕಂತ ನಾನು ನಿಮ್ಮ ಹತ್ರ ವಿನಂತಿ ಮಾಡ್ಕೊಳ್ತೀನಿ.